ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ವ್ಲಾಗಲ್ಲಿ ಹೋಗೋಣ. ಈ ವ್ಲಾಗಿಗೆ ಬಂದರೆ ಇದು ಮಂಗಳವಾರ ಬೆಳಗ್ಗೆ ಶೂಟ್ ಮಾಡಿರೋ ವ್ಲಾಗ್. ಇದು ಪಾತ್ರೆಗಳು ಒಂದು ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ. ಅದಕ್ಕೂ ಮುಂಚೆ ಸ್ಟವ್ ಮೇಲೆ ನಾನು ನೀರನ್ನ ಇಟ್ಟಿದ್ದೆ. ಬಿಸಿಲು ಬರ್ತಾ ಇಲ್ವಲ್ಲ, ಅದಕ್ಕೆ ನಲ್ಲಿಗಳಲ್ಲಿ ಬಿಸಿ ನೀರು ಬರ್ತಾ ಇಲ್ಲ. ಅದಕ್ಕಾಗಿ ನಾನು ಸ್ಟವ್ ಮೇಲೇ 2 ಪಾತ್ರೆದಲ್ಲಿ ನೀರು ಇಟ್ಟಿದ್ದೀನಿ. ಇನ್ನು ತಣ್ಣೀರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬ ಚಳಿ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಆ ನೀರು ಕಾಯೋದ್ರೊಳಗಡೆ ಸ್ವಲ್ಪ ಪಾತ್ರೆಗಳಿದ್ರೆ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಳ್ಕೊಂಡು ಈ ಶಿಂಕ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆಗಳಲ್ವ ಹಾಗೆ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಬಿಡ್ತಿದ್ದೆ. ಇನ್ನು ಇದೆಲ್ಲ ಜೋಡಿಸಿದ ಆದಮೇಲೆ ಇನ್ನು ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ. ಸ್ನಾನ ಮಾಡ್ಕೊಂಡು ಬಂದು ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಿರ್ತಾರೆ. ಇನ್ನು ಬಂದ ತಕ್ಷಣ ಹೊಟ್ಟೆ ಹಸಿವು ಅಂತಾರಲ್ಲ, ಎಂಥವ್ರಿಗೆ ಆಗಲಿ ಕೆಲಸ ಮಾಡ್ಕೊಂಡು ಬಂದಮೇಲೆ ಹೊಟ್ಟೆ ಹಸಿವು ಆಗೇ ಆಗುತ್ತೆ. ಅದಕ್ಕೂ ಮುಂಚೆ ನಾವು ಟಿಫನ್ ಮಾಡಿ ಇಟ್ಬಿಡೋಣ, ಆಮೇಲೆ ಹೋಗಿ ಪೂಜೆ ರೂಮಲ್ಲಿ ಪೂಜೆ ಮಾಡ್ಕೊಳ್ಳೋಣ. ನಾನು ಪೂಜೆ ಮಾಡೋದು ನಿಧಾನ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಇವತ್ತು ಕಾಬೂಡ್ ಕಡಲೆ ಫ್ರೈ ಮಾಡಿ, ಅಂದರೆ ಫ್ರೈ ಅಂದರೆ ಒಂಥರ ಗೊಜ್ಜು ಥರ ಮಾಡ್ತಿದ್ದೀನಿ. ಆ ಗೊಜ್ಜು ಮಾಡಿಬಿಟ್ಟು ಪೂರಿ ಮಾಡೋಣ ಅಂತ ಮಾಡ್ತಿದ್ದೆ. ನನ್ನ ಮಗಳಿಗೆ ಅಂತಂದರೆ ತುಂಬಾ ಫೇವ್ರೇಟ್ ಇದು. ಬಾಕ್ಸ್ಗೂ ಮಾಡಿಕೊಡು ಅಂತ ಅಂತಿರ್ತಾಳೆ. 3 ಟೈಮ್ ಆದರೂ ಇದನ್ನೇ ತಿನ್ಕೊತಾಳೆ, ಅಷ್ಟೊಂದು ಇಷ್ಟ ಈ ಗೊಜ್ಜು ಅಂತಂದರೆ. ಇನ್ನು ನಾನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಕಾಬೂಡ್ ಕಡಲೆನ ಗೊಜ್ಜಿಗೆ ಅಂತ ಹೇಳಿ. ಸಣ್ಣದಾಗಿ 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಈ ಗೊಜ್ಜಿಗೆ, ಅದಕ್ಕಾಗಿ ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಪ್ರೋಸೆಸ್ ಮಾಡಬೇಕಾದ್ರೆ ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇನ್ನು ಆ ಕಡೆ ಒಂದು ಗ್ಲಾಸ್ ಅಕ್ಕಿ ಇಟ್ಬಿಡೋಣ. ಇನ್ನು ರೈಸ್ ಬೇಕೇ ಬೇಕು. ಈ ಪೂರಿ ದೋಸೆ ಇದೆಲ್ಲ ಮಾಡಿದವಾಗ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಆದರೂ ಅನ್ನ ಇರಲೇಬೇಕು. ಅದಕ್ಕಾಗಿ ನಾನು ಆ ಕಡೆ ವೈಟ್ ರೈಸ್ಗೂ ಇಟ್ಕೊಂಡ್ಬಿಟ್ಟೆ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಯಾವಾಗೂ ಕುಕ್ಕರಲ್ಲೇ ಮಾಡೋದು, ಅದಕ್ಕಾಗಿ ಕುಕ್ಕರಲ್ಲೇ ಇಟ್ಕೊಂಡ್ಬಿಟ್ಟೆ. ಇನ್ನು ಈ ಕಡೆ ಕಾಬೂಡ್ ಕಡಲೆ ಗೊಜ್ಜಿಗೆ ಫಸ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡೆ. ಚಕ್ಕೆ ಲವಂಗ ಮೇಯ್ನ್ ಹಾಕಬೇಕು. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಡಿ, ಬಟ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕಾಗಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಸಣ್ಣಕ್ಕೆ 4 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನಮ್ಮ 4 ಜನಕ್ಕೆ ಆಗೋಷ್ಟು ಗೊಜ್ಜು ಮಾಡ್ತಿರೋದು, ಅದಕ್ಕಾಗಿ 4 ಈರುಳ್ಳಿ ದಪ್ಪದೇ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಆ ಫ್ರೈ ಆದಮೇಲೆ ನಾವು ಕಾಬೂಡ್ ಕಡಲೆನ ಏನು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀರೋ ಆ ಕಡಲೆನೂ ಇದಕ್ಕೆ ಹಾಕ್ಬಿಡ್ಬೇಕು. ಅದು ಹಾಕಿದಾದ್ಮೇಲೆ ನಾನು ಖಾರ ಹಾಕ್ಕೊಂಡೆ. 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ ನೋಡಿಕೊಂಡು. ಹಸಿಮೆಣ್ಸಿನ್ಕಾಯು ಈ ಗೊಜ್ಜಿಗೆ ಯೂಸ್ ಮಾಡ್ಬೋದು, ಆದರೆ ನಮಗೆ ಗ್ರೇವಿ ಬೇಕಲ್ವ, ಗ್ರೇವಿ ಬೇಕು, ಆದ್ದರಿಂದ ಆಗಿ ನಾನು ಖಾರ ಹಾಕ್ಕೊತಿದ್ದೀನಿ. ಮತ್ತು ಧನಿಯಾ ಪೌಡ್ರು 2 ಸ್ಪೂನ್ ಹಾಕ್ಕೊಂಡೆ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಸಮೇತ ಹಾಕಿದ್ದೀನಿ, ಅದನ್ನು ಆಗಲೇ ಹೇಳಿರಲಿಲ್ಲ ಅದಕ್ಕಾಗಿ ಹೇಳಿದೆ. ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನು ನಾವು ಖಾರ ರುಬ್ಬಿ ಹಾಕೋದಿಲ್ಲ, ಇಷ್ಟು ಮಾತ್ರನೇ ನಾವು ಹಾಕೋದು, ಅದಕ್ಕಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡೆ. ನಮಗೆ ಗ್ರೇವಿ ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಸ್ವಲ್ಪ ಗಟ್ಟಿಯಾಗೇ ಬೇಕಲ್ವ ಪೂರಿಗೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕಾಯಿ ತುರಿನೂ ಹಾಕಬೇಕಾಗುತ್ತೆ. ನಾನು ಅದು ಇನ್ನೂ ತುರ್ಕೊಂಡಾವಾಗ ತೋರಿಸ್ತೀನಿ. ಇನ್ನು ಇದಕ್ಕೆ ಪೂರಿಗೆ ಅಂತ ಹೇಳಿ ಹಿಟ್ಟನ್ನ ಬೆಳಗ್ಗೆನೇ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ, ಅಂದರೆ ಕಲಸಿ ಇಟ್ಬಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಈಗ ಹಿಟ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೆ. ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಫಾಸ್ಟಾಗಿ ಪೂರಿನ ಸುಟ್ಕೊಂಡ್ಬಿಡ್ಬೋದು ಅಂತ ಹೇಳಿಬಿಟ್ಟು. ಇನ್ನು ಈ ಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಪೂರಿಗೆ ಅಂತಂದರೂ ಹೇಳಿದ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗೋಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ನನ್ನ ಓನ್ ಡಿಶ್ಶು, ನಾನು ಎಲ್ಲೂ ನೋಡ್ಕೊಂಡು ಮಾಡಲಿಲ್ಲ, ನನ್ನಷ್ಟಿಗೆ ನಾನೇ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂತು. ಆವಾಗಿಂದನೂ ನನ್ನ ಮಕ್ಳಿಗೂ ಫೇವ್ರೇಟ್ ಆಯಿತು, ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ, ಅದಕ್ಕಾಗಿ ಮಾಡ್ತಾನೆ ಇರ್ತೀನಿ ಅವಾಗವಾಗ. ಇನ್ನು ಕಡಲೆ ಒಂದು ನಾವು ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಈ ಗೊಜ್ಜು ಫಾಸ್ಟಾಗಿ ಆಗೋಗುತ್ತೆ. ಬೆಳಗ್ಗೆ ಹೊತ್ತು ಸಿಂಪಲಾಗಿ ಮಾಡಿಕೊಟ್ಬಿಡ್ಬೋದು ಮಕ್ಕಳಿಗೆ, ಟೇಸ್ಟಿಯಾಗಿರುತ್ತಲ್ವ ಅದಕ್ಕಾಗಿ. ಇನ್ನು ಇದಕ್ಕೆ ಕಾಯಿ ತುರಿನೂ ಸ್ವಲ್ಪ ತುರ್ಕೊಂಡ್ಬಿಡ್ತಾ ಇದ್ದೆ. ಇದಕ್ಕೆ ತುರುಬಿಟ್ಟೆ ಹಾಕಬೇಕು, ಮಿಕ್ಸಿಗೆಲ್ಲ ಏನು ಹಾಕ್ಕೊಳ್ಳೋದಿಲ್ವಲ್ಲ, ಈ ರೀತಿ ತುರುಬಿಟ್ಟು ಹಾಕಿದ್ದೀರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ ತೆಂಗಿನಕಾಯಿ ತುರಿನೂ ಬಾಯಿಗೆ ಸಿಗ್ತಾ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಇದೆಲ್ಲ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಟ್ಟು, ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಆಫ್ ಮಾಡಿದ್ದೀರಿ ಅಂತಂದರೆ ಕಾಬೂಡ್ ಕಡಲೆ ಗೊಜ್ಜು ರೆಡಿ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇನ್ನು ಗೊಜ್ಜು ರೆಡಿ ಆಯಿತು. ಗೊಜ್ಜನ್ನ ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ಇನ್ನು ಪೂರಿ ಸುಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ.
ಈ ಮ್ಯಾಟಿಂದ ನನಗಂತೂ ತುಂಬಾ ಹೆಲ್ಪ್ ಆಗ್ತಿದೆ. ಇಲ್ಲಾಂದರೆ ಕೌಂಟರ್ ಟಾಪ್ ಎಲ್ಲ ಫುಲ್ಲು ಹಿಟ್ಟು ಬಿದ್ದುಬಿಟ್ಟು ಎಲ್ಲ ಕೈಗೆಲ್ಲ ಅಂಟ್ಕೊಳ್ಳೋ ಥರ ಆಗ್ತಿತ್ತು. ಯಾವುದಾದ್ರೂ ಕ್ಲಾತಲ್ಲಿ ಒರೆಸಿದ್ದೀರಿ ಅಂತಂದರೆ ಇನ್ನು ಆ ಕ್ಲಾತ್ನ ಒಗೆಯೋದಕ್ಕೆ ಹಾಕಲೇಬೇಕು, ಅಷ್ಟೊಂದು ಗಲೀಜು ಆಗ್ತಿತ್ತು. ಇವಾಗ ಈ ಮ್ಯಾಟ್ನ ತೊಳ್ಕೊಂಡ್ಬಿಡ್ತೀನಿ, ಇದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ತಿಡ್ಕೊಂಡ್ಬಿಟ್ಟು ಇದನ್ನು ತೊಳೆಯೋದಕ್ಕೆ ಹಾಕ್ಬಿಟ್ರೆ ನನಗೆ ತುಂಬ ಈಸಿ ಆಗುತ್ತೆ. ಕೌಂಟರ್ ಟಾಪು ಅಷ್ಟೇ ಗಲೀಜು ಆಗೋದಿಲ್ಲ. ಇನ್ನು ಟೋನಿ ಬ್ರೂನೋಗೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಬಿಡೋಣ ಅಂತ ಇಟ್ಬಿಡ್ತಾ ಇದ್ದೆ ಆ ಕಡೆ. ಇನ್ನು ನಮ್ಮ ಮನೆಯವ್ರಿಗೆ ವೈಟ್ ರೈಸ್ ಆಗಿದೆ, ಇನ್ನು ಪೂರಿನ ಸುಟ್ಕೊಟ್ಬಿಡ್ಬೇಕು. ಬಿಸಿ ಬಿಸಿಯಾಗಿ ಮಾಡಿಕೊಟ್ರೇ ಈ ಗೊಜ್ಜಿಗೆ ತಿನ್ನೋದಕ್ಕೆ ಚೆನ್ನಾಗಿರೋದು. ಚಪಾತಿ, ಪೂರಿ, ದೋಸೆ ಇವೆಲ್ಲ ಬಿಸಿ ಬಿಸಿಯಾಗಿ ಅವಾಗ ಮಾಡ್ಕೊಂಡು ತಿನ್ನಬೇಕು. ಇಡ್ಲಿ ಬೇಕಂದರೆ ಮಾಡಿ ಇಟ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಆಮೇಲೆ ಹಾಕ್ಕೊಂಡು ತಿಂದರೂ ನಡೆಯುತ್ತೆ. ಬಟ್ ಇವೆಲ್ಲ ಬಿಸಿ ಬಿಸಿಯಾಗಿ ತಿಂದ್ರೇ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನು ಅವ್ರು ಬರಲಿ ಅಂತ ಕಾಯ್ಕೊಂಡಿದ್ದೆ. ಇನ್ನು ಅವ್ರು ಬಂದ ತಕ್ಷಣ ಇನ್ನು ಡೀಪ್ ಫ್ರೈಗೆ ಆಯಿಲ್ ಒಂದು ಕಡೆ ಇಟ್ಬಿಟ್ಟು ನೀಟಾಗಿ ತಿಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಅದನ್ನು ಬಿಸಿ ಬಿಸಿಯಾಗಿ ಸುಟ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಿದ್ದೆ. ಇನ್ನು ಅವ್ರು ತಿನ್ನೋದು ಒಂದು 3 ಪೂರಿ ತಿಂತಾರೆ, ಒಂದು ಸ್ವಲ್ಪ ಅನ್ನ ತಿಂತಾರೆ. ಅನ್ನಕ್ಕೂ ಸಾಂಬಾರು ಇತ್ತು, ಸರಿ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಮಾಡಿ ಇಟ್ಬಿಟ್ಟೆ. ನೆನ್ನೆ ಮಾಡಿರೋ ಸಾಂಬಾರು ಒಂದು ಸ್ವಲ್ಪ ಇದೆ, ಬೆಳಗ್ಗೆ ಟಿಫನ್ಗೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ. ಯಾಕಂದರೆ ಪೂರಿನೂ ಕಾಬೂಡ್ ಕಳ್ಳೆನೂ ಇದೆ ಅಲ್ವಾ. ಇನ್ನು ಕಾಬೂಡ್ ಕಳ್ಳೆ ಗೊಜ್ಜಲ್ಲಿ ಅನ್ನ ತಿನ್ನಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಅಂತ ಅನಿಸೋದಿಲ್ಲ. ಅದಕ್ಕೇನಿದ್ರು ಪೂರಿ ಚಪಾತಿ ಅಷ್ಟೇ. ಇನ್ನು ಅದಕ್ಕಾಗ್ಬಿಟ್ಟು ರಾತ್ರಿ ಸಾರಿದ್ರೆ ಅದನ್ನು ಬಿಸಿ ಮಾಡಿ ಇಟ್ಟಿದ್ದೆ. ಸೊ ಅದು ಇರೋದ್ರಿಂದ ಅವರು ಪೂರಿ ಸ್ವಲ್ಪ ಅನ್ನನೂ ತಿನ್ಕೊಂಡ್ಬಿಡ್ತಾರೆ. ಇನ್ನು ಅವ್ರಿಗೆ ಹಾಕಿ ಇಟ್ಟಿದ್ದೆ. ಇನ್ನು ಅವ್ರು ತೊಗೊಂಡು ತಿಂತಾಯಿದ್ರು ಡೈನಿಂಗ್ ಹಾಲಲ್ಲಿ. ನಾನು ಸ್ವಲ್ಪ ಕಸ ಗುಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಗುಡಿಸ್ಕೊತಿದ್ದೆ. ಇನ್ನೂ ಮನೆಯೂ ಒರೆಸಿಲ್ಲ, ಮನೆಯೂ ಒರೆಸ್ಬೇಕು. ದೇವ್ರ ಮೈದಲ್ಲೂ ಎಲ್ಲ ರೆಡಿ ಮಾಡ್ಕೊಬೇಕು. ಬೆಳಗ್ಗೆ ಎದ್ದವಾಗಿಂದ ಕೆಲಸ ಮಾಡ್ತಾನೇ ಇದ್ದೀನಿ, ಆಗ್ತಾ ಇಲ್ಲ. ಬಟ್ ನನಗೆ ಕಿಚನಲ್ಲಿ ಒಂದು ಅಡುಗೆ ಕೆಲಸ ಮುಗೀತು ಅಂತಂದರೆ ಇನ್ನೆಲ್ಲ ಕೆಲಸ ಬೇಕಂದರೆ ನಿಧಾನಕ್ಕೆ ನೀಟಾಗಿ ಮಾಡ್ಕೊತೀನಿ. ಯಾಕಂದರೆ ಯಾರೂ ಹೊಟ್ಟೆ ಹಸಿವು ಅಂತ ಹೇಳಿ ಕುತ್ಕೊಳ್ಳೋದಿಲ್ಲ. ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿವು ಬಂತು ಅಂತಂದರೆ ನನ್ನ ಮೇಲೆ ರೇಗಾಡ್ಬಿಡ್ತಾರೆ. ಅದಕ್ಕೆ ಫಸ್ಟು ಅಡುಗೆಗೆ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ಇನ್ನು ಈಗ ನಿಧಾನಕ್ಕೆ ಪೂಜೆ ಮಾಡ್ಕೊತೀನಿ. ಇನ್ನು ಮನೆಯೆಲ್ಲ ಕಸ ತಳ್ಳೋದಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಗುಡಿಸ್ಕೊಂಡು ಬಂದುಬಿಟ್ಟೆ. ಗುಡಿಸ್ಕೊಂಡು ಬಂದಿದ್ದಾದಮೇಲೆ ಇನ್ನು ಒರೆಸ್ಬಿಡ್ಬೇಕು. ಸ್ವಲ್ಪ ಹೊರಗಡೆ ಎಲ್ಲ ಒರೆಸ್ಬಿಡೋಣ. ಯಾಕಂದರೆ ಮನೆ ಒರೆಸಿದ್ದೀನಿ ಅಂತಂದರೆ ಮಣ್ಣೆಲ್ಲ ಒಳಗಡೆ ತುಳ್ಕೊಂಡು ಬಂದುಬಿಡ್ತಾರೆ. ಅದಕ್ಕಾಗಿ ಫಸ್ಟು ಕಾಂಪೌಂಡನ್ನ ಒರೆಸ್ಕೊಂಡ್ಬಿಟ್ಟೆ ನೀಟಾಗಿ. ಬೆಳಗ್ಗೆನೇ ಹೊರಗಡೆ ರಂಗೋಲಿ ಹಾಕೋವಾಗ ನೀಟಾಗಿ ತೊಳೆದಿದ್ದ ಕಾಂಪೌಂಡ್ ಎಲ್ಲನೂ ಇನ್ನು ಮತ್ತೆ ಪಕ್ಕದಲ್ಲಿ ಕೆಲಸ ಮಾಡ್ತಿದ್ದಾರೆ, ಸಿಮೆಂಟ್ ಎಲ್ಲ ಬಿದ್ದಿರುತ್ತಲ್ವ ಅದೆಲ್ಲ ಹಾಗೆ ತುಳ್ಕೊಂಡು ಬರ್ತಾ ಇರ್ತಾರೆ. ಕಾಂಪೌಂಡು ಒಳಗಡೆಗೆ ಎಲ್ಲ ಓಡಾಡ್ತಾ ಇರ್ತಾರೆ ಮಕ್ಕಳು, ಟೋನಿ ಬ್ರೂನೋ ಅಂತ ಹೇಳಿಬಿಟ್ಟು ನೀಟಾಗಿ ಫಸ್ಟಲ್ಲಿ ಒರೆಸ್ಬಿಟ್ಟು ರಂಗೋಲಿ ಹಾಕಿಬಿಟ್ಟು ಇನ್ನು ಅರ್ಶಿನ ಕುಂಕುಮನೂ ಇಟ್ಟು ಹೂವನೂ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟೆ ತುಳಸಿ ಕಟ್ಟೆ ಹತ್ರ. ಮತ್ತು ಹಾಗೆ ಹೊಸ್ಲ ಹತ್ರನೂ ನೀಟಾಗಿ ರಂಗೋಲಿ ಹಾಕಿಬಿಟ್ಟೆ. ನೋಡಿ ಇವತ್ತು ಸಿಂಪಲ್ಗೆ ರಂಗೋಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಯಾವುದೋ ಬಂದಿದ್ದ ರಂಗೋಲಿನ ಹಾಕ್ಬಿಟ್ಟೆ ಫಾಸ್ಟಾಗಿ. ಒಂದು ಸ್ವಲ್ಪ ಸಿಂಪಲ್ಗೆ ಇದೆ ನೋಡೋದಕ್ಕೆ, ಸರಿ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟೆ. ಇನ್ನು ಕಲರ್ಸು ಹಾಕಿಲ್ಲ, ಯಾಕಂದರೆ ಹನಿ ಬೀಳ್ತಾ ಇದೆ, ಒಂದೊಂದೇ ನೀರು ಕಾಂಪೌಂಡಲ್ಲೂ ಬಿದ್ದರು ಇನ್ನೆಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮನೆ ಒಳಗಡೆ ನೋಡಿ ನೀಟಾಗಿ ಒರೆಸ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಮೇಲಿಂದ ಒರೆಸ್ಬಿಡೋಣ, ಫಸ್ಟ್ ಮೇಲಿಂದ ಒರೆಸ್ಕೊಂಡ್ಬಂದ್ಬಿಡ್ತೀನಿ ಯಾವಾಗಲೂ, ಆಮೇಲೆ ಕೆಳಗಡೆ ಒರೆಸ್ಕೊಳ್ತೀನಿ. ಯಾಕಂದರೆ ಇನ್ನು ಮೇಲೇನಾದರೂ ಒಂದು ಚೂರು ಧೂಳು ಯಾರು ಇತ್ತು ಅಂತಂದರು ಇನ್ನು ಅದು ಹಾಗೆ ಮೇಲೆ ಒರೆಸ್ಬೇಕಾದ್ರೆ ಕೆಳಗಡೆ ಹಾಲ್ಗೂ ಬೀಳೋತ್ತಲ್ವ, ಅದಕ್ಕಾಗಿ ಮೇಲೆ ಫಸ್ಟು ಒರೆಸ್ಬಿಡ್ತೀನಿ, ಆಮೇಲೆ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಆದರೆ ಒಂದೇ ದಿನ ಇವೆಲ್ಲ ಮಾಡ್ಕೊಬೇಕು ಅಂತಂದರೆ ತುಂಬಾ ಸಾಕಾಗೋಗುತ್ತೆ. ಸೊಂಟ ನೋವಂತೂ ತುಂಬ ಜಾಸ್ತಿ ಬರುತ್ತೆ. ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಿದ್ದೆ. ಇನ್ನು ಮೇಲೆಯಿಂದ ಒರೆಸ್ಕೊಂಡ್ಬಂದೆ. ನನ್ನ ಮಗಳು ಹೊಟ್ಟೆ ಹಸಿವು ಅಂತಂದ್ಲು, ಓದೋವಳು ಕೆಳಗೆ ಬಂದಳು. ಸರಿ ಮಾಡಿಕೊಟ್ಬಿಡೋಣ, ಅವಳು ಹೊಟ್ಟೆ ಹಸಿವು ಅಂದವಾಗ ಮಾಡಿಕೊಟ್ರೇ, ಇಲ್ಲ ಅಂತಂದರೆ ಮತ್ತೆ ಓದೋದಕ್ಕೆ ಹೋಗಿದ್ದಾಳೆ ಅಂತಂದರೆ ಇನ್ನು ಯಾವಾಗ ಕೆಳಗಡೆ ಇಳಿತಾಳೋ ಏನೋ ಅಂತ ಹೇಳಿಬಿಟ್ಟು ಕಿಚನ್ ಒರೆಸಿ ಇಟ್ಟಿದ್ದೆ. ಒರೆಸಿದ್ದಾದ್ಮೇಲೆ ಅವಳಿಗೊಂದು ಪೂರಿನ ಸುಟ್ಕೊಟ್ಬಿಟ್ಟೆ. ಇನ್ನು ಅವಳು ತಿಂತಾಯಿದ್ದಾಳೆ. ನಮ್ಮ ಟೋನಿ ಬ್ರೂನೋಗೆ ಹೊಟ್ಟೆ ಹಸಿವಾಗೈತೋ ಏನೋ ಗೊತ್ತಿಲ್ಲ, ಪಾಪ ನನ್ನ ಹಿಂದೆನೇ ತಿರುಗ್ತಾಯಿದ್ರು ಅಂತ ನಮ್ಮ ಮನೆಯವ್ರ ಕೈಲಿ ಪೆಡಿಗ್ರಿನ ತರಿಸ್ಬಿಟ್ಟಿದ್ದೆ. ಅವ್ರಿಗೆ ಮಾಡಿ ಕೊಟ್ಬಿಡೋಣ, ಆಮೇಲೆ ಪೂಜೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪೆಡಿಗ್ರಿ ಮಾಡ್ತಿದ್ದೆ. ಅವ್ರಿಗೆ ನೋಡಿ ಅದನ್ನು ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು. ಪಾಪ ಎಲ್ಲೋ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಇನ್ನೂ 9 ಗಂಟೆನೇ ಆದರೂ ಅವ್ರಿಗೆಲ್ಲೋ ಹೊಟ್ಟೆ ಹಸಿವಾಗಿದೆ. ಇನ್ನು ಪೆಡಿಗ್ರಿನೂ ಮಾಡಿಬಿಟ್ಟೆ, ಅವ್ರಿಗೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ ಅಂತಂದರೆ ನನ್ನ ಮಗಳು ಬೇಕಾದ್ರೆ ಬ್ರೂನೋಗೆ ತಿನ್ನಿಸ್ಬಿಡ್ತಾಳೆ. ಟೋನಿಗೆ ಹಾರಿಸ್ಬಿಟ್ಟಿದ್ದೀರಿ ಅಂತಂದರೆ ಅವನು ತಿನ್ಕೊಂಡ್ಬಿಡ್ತಾನೆ. ಪೆಡಿಗ್ರಿ ಅಂತಂದರೆ ಅವನೇ ತಿಂತಾನೆ, ನಾವೇನು ತಿನ್ನೋಷ್ಟಿರೋದಿಲ್ಲ. ಊಟ ಆದರೆ ಮಾತ್ರ ನಾನು ತಿನ್ನಿಸ್ಬೇಕು, ಆ ರೀತಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಇವರಿಬ್ಬರು ಯಾವಾಗೂ ಕಿತ್ತಾಡೋದೆ. ನಮ್ಮ ಬ್ರೂನೋ ನೋಡಿ ಎಗ್ ಡ್ಯಾನ್ಸ್ ಆಡ್ತಿದ್ದಾನೆ ಅಂತ ಅದನ್ನು ನೋಡಿಬಿಟ್ಟು ಒಂದು ಸ್ವಲ್ಪದೇ ಹಾಗೆ ಹಾಕಿದೆ ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ತಣ್ಣಗೆ ಆದಮೇಲೆ ಅವ್ರಿಗೆ ಕೊಟ್ಟಿದ್ದೀರಿ ಅಂತಂದರೆ ಹೊಟ್ಟೆ ತುಂಬ ತಿನ್ಕೊತಾರೆ. ಇನ್ನು ನಾನು ಅವ್ರಿಗೆ ಇಟ್ಬಿಟ್ಟು ಇನ್ನು ಪೂಜೆ ರೂಮ್ಗೆ ಹೋದೆ. ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ, ಆಲ್ರೆಡಿ 9:15 ಆಗೋಯಿತು.
10 ಗಂಟೆ ಒಳಗಡೆ ಆದರೂ ಪೂಜೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಎದ್ರೂ 10 ಗಂಟೆ ಆದರೂ ಪೂಜೆ ಆಗಿಲ್ಲ ಅಂತ ಅಂದ್ಕೊಂಡು ಪೂಜೆ ರೂಮ್ಗೆ ಹೋಗಿ ಇರೋ ಹೂವನ್ನೇ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡಿಕೊಂಡೆ. ನೈವೇದ್ಯಕ್ಕೂ ಹುಡ್ಗಡ್ಲೆನೂ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟಿದ್ದೆ. ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು, ಅದನ್ನು ಹಾಕಿ ಬಂದುಬಿಡೋಣ ಅಂತ ಹೇಳಿ ಹೋದೆ. ಆ ನೀರು ಸಣ್ಣ ಸಣ್ಣಗೆ ಬೀಳ್ತಾನೆ ಇದೆ ಮಳೆ. ನೋಡೋಣ ಬಿಸಿಲು ಬಂತು ಅಂತಂದರೆ ಮೇಲೆ ಹಾಕ್ತೀನಿ, ಇಲ್ಲಾಂದರೆ ಬಾಲ್ಕನಿಯಲ್ಲೇ ಹಾಕ್ಬಿಡ್ತೀನಿ. ಬಿಸಿಲು ಬರಲಿ ಅಂತ ಕಾಯ್ಕೊಂಡಿದ್ರೆ ಬಟ್ಟೆ ಎಲ್ಲ ಉಡ್ಡೆ ಮೇಲೆ ಉಡ್ಡೆ ಆಗೋಗ್ತಾ ಇದೆ. ಇನ್ನು ಅಷ್ಟೊಂದು ಜಾಸ್ತಿ ಬಟ್ಟೆ ಒಂದೇ ಸಲ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೂ ಆಗೋದಿಲ್ಲ. ಅದೊಂದು ಟೆನ್ಷನ್. ಮನೆಯಲ್ಲಿ ಬಟ್ಟೆ ಇತ್ತು ಅಂತಂದರೆ ನಮ್ಮ ಮನೆಯವ್ರದ್ದು ಯೂನಿಫಾರ್ಮೇ 4-5 ಜೊತೆ ಇದೆ. ಫಸ್ಟು ಯೂನಿಫಾರ್ಮ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬರೀ ಅವರು ಯೂನಿಫಾರ್ಮ್ ಮಾತ್ರನೇ ಹಾಕಿಬಿಟ್ಟು ಈ ರೀತಿ ಮಿಕ್ಸಿಗೆ ಇಟ್ಟಿದ್ದೀನಿ. ಸ್ವಲ್ಪ ಕೊಳೆ ಜಾಸ್ತಿ ಇತ್ತು, ಅದಕ್ಕಾಗಿ ಬರೀ ನಮ್ಮ ಮನೆಯವ್ರದ್ದು ಮಾತ್ರನೇ ಹಾಕಿದ್ದೀನಿ. ಇದಾಗಲಿ ಆಮೇಲೆ ಬೇಕಾದ್ರೆ ನಮ್ಮ ಬಟ್ಟೆನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಬ್ರೂನೋ ನೋಡಿ, ನಾನು ಎಲ್ಲಿದ್ದರೆ ಅಲ್ಲೇ ಹೇಳಿದ್ದೀನಲ್ವ, ಇನ್ನು ನನ್ನ ಹಿಂದೆನೇ ಬಂದಿದ್ದಾನೆ ಮೇಲಕ್ಕೆ. ಮಳೆ ಬೀಳ್ತಾ ಇತ್ತು, ಆ ಸೌಂಡ್ಗೇನೋ ಅವನು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದ, ಹೊರಗಡೆನೂ ಬಂದಿರಲಿಲ್ಲ. ಹಲೋ ಫ್ರೆಂಡ್ಸ್, ಟೈಮು 11 ಗಂಟೆ ಆಯಿತು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದಕ್ಕೆ ಇವತ್ತು ಬೇಗನೆ ಕೆಲಸಗಳೆಲ್ಲ ಮುಗ್ದೋಯ್ತು. ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆನೂ ಹಾಕಿದ್ದೀನಿ. ಬರೀ ನಮ್ಮ ಮನೆಯವ್ರದ್ದು ಯೂನಿಫಾರ್ಮ್ ಮಾತ್ರ ಹಾಕಿದೆ. ತುಂಬ ಕೊಳೆ ಆಗಿತ್ತು, ಅದಕ್ಕಾಗಿ ಅವ್ರದ್ದು ಮಾತ್ರ ಹಾಕ್ಬಿಟ್ಟು ಬಂದಿದ್ದೀನಿ. ಹನಿನೂ ಬರ್ತಾನೆ ಇದೆ. ಮಳೆ ನೋಡೋಣ, ಮಳೆ ಯಾರು ನಿಂತರೆ ಮೇಲೆ ತೊಗೊಂಡೋಗಿ ಒಣಗಾಕ್ತೀನಿ, ಇಲ್ಲಾಂದರೆ ಬಾಲ್ಕನಿಯಲ್ಲೇ ಹಾಕ್ಬಿಟ್ಟಿದ್ದೀನಿ ಅಂತಂದರೆ ಅದು ಒಣಕೊಂಡ್ಬಿಡುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ನೋಡಬೇಕು. ಅದೇ ಇದೆ, ಗೊಜ್ಜು ಕಾಬೂಡ್ ಕಳ್ಳೆ ಮಾಡಿದ್ನಲ್ವ, ಗೊಜ್ಜೇ ಇದೆ. ಅದಕ್ಕೆ ಬೇಕಂದರೆ ವೈಟ್ ರೈಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಏನಾದರೂ ಸಾಂಬಾರು ಮಾಡಬೇಕು. ನಮ್ಮ ಮನೆಯವ್ರು ಅದು ತಿನ್ನಲ್ಲ ಅಂತಂದರೆ ಮಾಡಬೇಕು. ಇನ್ನು ನನ್ನ ಮಗಳಿಗೆ ಫೇವ್ರೇಟ್ ಆಗಿರೋದ್ರಿಂದ ಅವಳು ಸಂಜೆವರೆಗೂ ಅದನ್ನೇ ತಿನ್ಕೊತಾಳೆ. ಇನ್ನು ನಾನೊಂದು 2 ಪೂರಿ ಸುಟ್ಕೊಂಡ್ಬಿಟ್ಟು ಟಿಫನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ನನಗೆ ಇವತ್ತಿಗೆ ಬೆಳಗಿನ ಕೆಲಸ ಕಂಪ್ಲೀಟ್ ಆಗುತ್ತೆ. ಇನ್ನು ಮಧ್ಯಾಹ್ನದ ಕೆಲಸ ಸ್ಟಾರ್ಟ್ ಮಾಡಬೇಕು. ಟೋನಿ ಬ್ರೂನೋಗೂ ಇವತ್ತು ಮೊಸರನ್ನ ತಿನ್ನಿಸಿಲ್ಲ. ಇನ್ನು ತಿನ್ನಿಸ್ಬೇಕು ಅಂತಂದರೆ 1 ಅವರ್ ಟೈಮ್ ಬೇಕು ನನಗೆ. ಬೆಳಗ್ಗೆ ಜಾಸ್ತಿ ಕೆಲಸ ಇರೋದ್ರಿಂದ ನಾನು ಪೆಡಿಗ್ರಿ ತೊಗೊಂಬಂದ್ಬಿಟ್ಟು ಅದನ್ನೇ ಮಾಡಿ ಹಾಕ್ಬಿಟ್ಟೆ. ಟೋನಿ ಬ್ರೂನೋನು ಇನ್ನೂ ಊಟ ಮಾಡ್ಕೊಂಡಿದ್ದಾರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.